ರಾಜ್ಯದಲ್ಲಿ ಇಂದಿನಿಂದ ನಾಮಪತ್ರ ಪರ್ವ ಶುರುವಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವಂತ 14 ಕ್ಷೇತ್ರಗಳಿಗೆ ನಾಮಿನೇಷನ್ ಆರಂಭ ಆಗಿದೆ. ಕಾಂಗ್ರೆಸ್ನಲ್ಲಿ ಡಿಕೆ ಸುರೇಶ್ರಿಂದ ನಾಮಪತ್ರ ಸಲ್ಲಿಕೆ ಅಬ್ಬರದಿಂದ ಆಯಿತು. ಇನ್ನು ಹಾಸನದಿಂದ ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಡಾಕ್ಟ್ರು ಕೆಲಸ ಮಾಡಬೇಕು, ರಾಜಕಾರಣಿ ಕೆಲಸ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂವಿಧಾನದ ಉಳಿವಾಗಿ ಹೋರಾಟವನ್ನ ಪ್ರಾರಂಭ ಆಗಿದೆ. ಡಿಕೆ ಸುರೇಶ್ ಅಂತವರನ್ನ ನಿಮ್ಮ ಪ್ರತಿನಿಧಿಯಾಗಿ ಲೋಕಸಭೆಗೆ ಕಳಿಸ್ತಕ್ಕಂಥದ್ದು ನಿಮ್ಮ ಸೌಭಾಗ್ಯ. ಅಖಾಡ ರಂಗೇರಿದೆ. ರಾಮನಗರ ರಣ ಅಂತಿದೆ. ಕಣ್ಣಾಯಿಸಿದಲ್ಲೆಲ್ಲ ಜನಸಾಗರ, ಬೈಕ್ ರ್ಯಾಲಿಯ ಅಬ್ಬರ. ಎಲ್ಲಿ ನೋಡಿದ್ರು ಎತ್ತ ಕಣ್ಣು ಹಾಯಿಸಿದ್ರು ಡಿಕೆ ಬ್ರದರ್ಸ್ ಪರ ಜೈಕಾರ. ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಅಖಾಡ ಕಾವು ಪಡೆದಿದೆ. ಮೊದಲು ಮತದಾನ ನಡೆಯೋ 14 ಕ್ಷೇತ್ರಗಳಿಗೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದ್ದು, ಅಖಾಡದಲ್ಲಿಂದು ಘಟಾನುಘಟಿಗಳು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ನಾಮಿನೇಷನ್. ಬೆಂಗಳೂರು ಗ್ರಾಮಾಂತರ ಈ ಬಾರಿಯ ಯುದ್ಧ ಇದೆಯಲ್ಲ, ಇನ್ನಷ್ಟು ರಂಗೇರಿದೆ. ಡಿಕೆ ಸುರೇಶ್ ಎದುರಾಳಿಯಾಗಿ ಡಾಕ್ಟರ್ ಮಂಜುನಾಥ್ ಅಗ್ನಿ ಪರೀಕ್ಷೆಗೆ ಇಳಿದಿರೋದ್ರಿಂದ ಇನ್ನಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಇಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಂದು ಡಿಕೆ ಸುರೇಶ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಿಕೆ ಸುರೇಶ್ ಮತ್ತು ಡಿಸಿಎಂ ಡಿಕೆ ಕುಟುಂಬ ಕನಕಪುರದ ಕಂಕೇರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿತ್ತು. ಅಲ್ಲಿ ಡಿಕೆ ಸುರೇಶ್ ಬಿ ಫಾರಂಗೆ ಪೂಜೆ ಸಲ್ಲಿಸಿದ್ರು. ಇದೇ ವೇಳೆ ಡಿಕೆ ಸುರೇಶ್ ತಾಯಿ ಹಾಗೂ ಸಹೋದರನ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಇನ್ನು ಡಿಕೆ ಪತ್ನಿ ಪುತ್ರಿ ಐಶ್ವರ್ಯ ಡಿಕೆ ಸುರೇಶ್ ಹಣೆಗೆ ತಿಲಕ ಇಟ್ಟು ಶುಭ ಹಾರೈಸಿದ್ರು. ಬಳಿಕ ರಾಮನಗರದ ಜೂನಿಯರ್ ಕಾಲೇಜಿನಿಂದ ಡಿಸಿ ಕಚೇರಿವರೆಗೆ ಬೃಹತ್ ರ್ಯಾಲಿ ನಡೆಸಲಾಯಿತು. ಸಂವಿಧಾನದ ಉಳಿವಾಗಿ ಹೋರಾಟವನ್ನ ಪ್ರಾರಂಭ ಆಗಿದೆ. ಜೊತೆಗೆ ಇವತ್ತು ಏನು ಭರವಸೆಗಳನ್ನ ಕೊಟ್ಟಿದ್ರು ಆ ಭರವಸೆಗಳೆಲ್ಲವೂ ಕೂಡ ವಿಫಲ ಆಗಿದೆ. ಅದರ ಜೊತೆಗೆ ಕರ್ನಾಟಕದ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ವಿ ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಕರ್ನಾಟಕದ ನಮ್ಮ ಹೋರಾಟ, ನಮ್ಮ ನೀರಿಗಾಗಿ ನಮ್ಮ ಹೋರಾಟ, ನಮ್ಮ ತೆರಿಗೆಗಾಗಿ ನಮ್ಮ ಹಕ್ಕು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯದ ಜನರ ಮುಂದೆ ನಾವು ಹೋಗ್ತಾ ಇದ್ದೇವೆ. ಇನ್ನು ಡಿಕೆ ಸುರೇಶ್ ಬೆಂಬಲಿಸಿ ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಮಾಗಡಿಯಿಂದ ರಾಮನಗರದವರೆಗೂ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಬಾಲಕೃಷ್ಣ, ಡಾಕ್ಟರ್ ಕೆಲಸ ಮಾಡ್ಕೊಂಡಿದ್ರೆ ಚಂದ ಅಂತ ಹೇಳೋ ಮೂಲಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ ಟಾಂಗ್ ಕೊಟ್ಟರು. ಆ ತರ ಆಗ್ಬೇಕು ಅಂದಿದ್ರೆ ಕುಮಾರಸ್ವಾಮಿ ಅವರಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು. ಕುಮಾರಸ್ವಾಮಿ ಅವರಲ್ಲಿ ಸ್ಪರ್ಧೆ ಮಾಡದೇ ಇರೋದು ಅವರು ನಾನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿ ಪಾಪ ಬಾಮೈದನ್ ಕರ್ಕೊಂಡ್ಬಂದು ನಿಲ್ಸವ್ರೆ. ಇದು ಕುಟುಂಬದ ರಾಜಕಾರಣಕ್ಕೆ ಇಲ್ಲಿ ಜಾಗ ಕೊಡೋದಿಲ್ಲ. ಇಲ್ಲಿ ಜನ ಅಭಿವೃದ್ಧಿ ಪರವಾಗಿದ್ದಾರೆ. ಡಾಕ್ಟ್ರು ಕೆಲಸ ಮಾಡಬೇಕು, ರಾಜಕಾರಣಿ ಕೆಲಸ ಮಾಡಬೇಕು. ಯಾರ್ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಇನ್ನು ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯವರು ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಡಿಕೆ ಸುರೇಶ್ ಅವರೇ ಗೆಲ್ಲೋದು ಅಂತ ಹೇಳಿದ್ರು. ಬಿಜೆಪಿಯವರು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಡಿಕೆ ಸುರೇಶ್ ಅವರು 100ಕ್ಕೆ 100 ಗೆಲ್ತಾರೆ. ಬಿಜೆಪಿಯವರು ಜೆಡಿಎಸ್ನವರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ಇಬ್ರು ಲಾಗರ್ ಏಡ್ಸ್ನಲ್ಲಿದ್ದವರು, ಅವರೊಂದು ತೀರ ಇವರೊಂದು ತೀರದಲ್ಲಿದ್ದವರು. ಈಗ ಎದುರ್ಕೊಂಡು ಒಟ್ಟಾಗ್ಬಿಟ್ಟಿದ್ದಾರೆ. ಅವರು ಕಾಂಗ್ರೆಸ್ಗೆ ಎದುರ್ಕೊಂಡು ಒಟ್ಟಾಗ್ಬಿಟ್ಟಿದ್ದಾರೆ. ಸೊ ಈ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರದ ಅನೇಕ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಮೆಚ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡ್ತಾರೆ. ನಾಮಪತ್ರ ಸಲ್ಲಿಕೆಯ ಬಳಿಕ ರಾಮನಗರದಲ್ಲಿರುವ ಆಂಜನೇಯ ಪ್ರತಿಮೆ ಎದುರು ಬೃಹತ್ ಸಮಾವೇಶ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಿದ್ದಾಗ ಡಿಕೆ ಸುರೇಶ್ ವೇದಿಕೆ ಮೇಲೆ ಬಂದ್ರು. ಕೂಡಲೇ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯನವರನ್ನ ವೇದಿಕೆ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಕಾಲಿಗೆ ನಮಸ್ಕರಿಸಿದ್ರು. ನಂತರ ಸಿಎಂ ಸಿದ್ದರಾಮಯ್ಯ ಡಿಕೆ ಬ್ರದರ್ಸ್ ಕೈ ಹಿಡಿದು ಶಕ್ತಿ ಪ್ರದರ್ಶನ ತೋರಿಸಿದ್ರು. ವೇದಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ವಿರುದ್ಧ ಗುಡುಗಿದ ಡಿಕೆ, ನಾನು ರೆಡಿಮೇಡ್ ಗಂಡು, ನಿಮ್ಮ ಕೆಲಸಕ್ಕೆ ನಾನು ಇದ್ದೇನೆ ಅಂತ ಟಕ್ಕರ್ ಕೊಟ್ಟರು. ಡಿಕೆ ಸುರೇಶ್ 100ಕ್ಕೆ 100 ಗೆಲ್ತಾರೆ ಅಂತ ಸಿದ್ದರಾಮಯ್ಯ ಭವಿಷ್ಯ ನುಡಿದ್ರು. ನಾನಿವತ್ತು ಜನತಾದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಬಿಜೆಪಿ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಇವತ್ತು ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ, ನಾನು ರೆಡಿಮೇಡ್ ಗಂಡು ನಿಮ್ಗಿದ್ದೇನೆ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ
ಯಾರು ತಯಾರು ಮಾಡ್ಬೇಕಾಗಿಲ್ಲ, ನೀವು ತಯಾರು ಮಾಡಿದ್ದೀರಿ. ಅಧಿಕಾರ ನಮ್ಮ ಕೈಲಿದೆ. ನಿಮ್ಮನ್ನ ರಕ್ಷಣೆ ಮಾಡೋ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿದೆ. ಬಿಜೆಪಿಯವರು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ DK ಸುರೇಶ್ ಅವರು 100ಕ್ಕೆ 100 ಗೆಲ್ತಾರೆ. ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಬಿಜೆಪಿಯವರು ಇವತ್ತು ನಿಮ್ಗೆ ಬರ್ತಾ ಇದ್ದಾರೆ, ನಿಮ್ಮ ಮನೆಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ. ನಾಮಪತ್ರದ ಜೊತೆಗೆ ಅಫಿಡವಿಟ್ ಸಲ್ಲಿಸಿರುವ DK ಸುರೇಶ್ ತಮ್ಮ ಚರಾಸ್ತಿ ಮೌಲ್ಯ 106 ಕೋಟಿ ರೂಪಾಯಿ ಇದೆ ಅಂತ ನಮೂದಿಸಿದ್ದಾರೆ. ಸ್ಥಿರಾಸ್ತಿ 486 ಕೋಟಿ, ಸಾಲದ ಮೊತ್ತ 150 ಕೋಟಿ, ಪಿತ್ರಾರ್ಜಿತ ಆಸ್ತಿ 209 ಕೋಟಿ 96 ಲಕ್ಷ, ಸ್ವಯಾರ್ಜಿತ ಆಸ್ತಿ ಮೌಲ್ಯ 276 ಕೋಟಿ 37 ಲಕ್ಷ, ಚಿನ್ನ ಮತ್ತು ಚಿನ್ನಾಭರಣ 1 ಕೆಜಿ 260 ಗ್ರಾಂ, ಬೆಳ್ಳಿ ಮತ್ತು ಬೆಳ್ಳಿ ವಸ್ತುಗಳು 4 ಕೆಜಿ 860 ಗ್ರಾಂ. ಬಿಬಿಎಂಪಿ ತೆರಿಗೆ ಬಾಕಿ 57 ಕೋಟಿ ಇರೋದಾಗಿ ಮಾಹಿತಿ ನೀಡಿದ್ದಾರೆ. ಪತ್ನಿ ಕಾಲಂನಲ್ಲಿ ವಿಚ್ಛೇದನವಾಗಿದೆ, ಹೀಗಾಗಿ ಸಂಬಂಧಿಸಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. DK ಸುರೇಶ್ಗೆ ಪುತ್ರನಿದ್ದು ಕೇಶಿನ್ ಸುರೇಶ್ ಅಂತ ಹೆಸರು ನಮೂದಿಸಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ವಿರುದ್ಧ ಮತ್ತೊಬ್ಬ ಡಾಕ್ಟರ್ CN ಮಂಜುನಾಥ್ ಕಣಕ್ಕೆ. ಕಳೆದ ಬಾರಿ ಚುನಾವಣೆಯಲ್ಲಿ ಸುಮಲತಾ ಹೆಸರನ್ನ ಹಲವರು ಕಣದಲ್ಲಿದ್ರು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಹೆಸರನ್ನ ಮತ್ತೊಬ್ಬ ಸ್ಪರ್ಧೆಗೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ HDK ಇಂಥ ಚೇಷ್ಟೆಗಳನ್ನ ಮಾಡ್ತಾರೆ, ಆದ್ರೆ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದಾರೆ. ಸರ್, ಈ ಮತ್ತೊಬ್ಬ CN ಮಂಜುನಾಥನ ಅರ್ಜಿ ಅಲ್ಲಿ ಹಾಕಿರುವಂಥದ್ದು ಇನ್ನೂ ಹಲವಾರು ರೀತಿ ಚೇಷ್ಟೆ ಮಾಡ್ತಾರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ. ಅದು ಏನು ವರ್ಕೌಟ್ ಆಗೋದಿಲ್ಲ. ಅದರಿಂದ ಅವ್ರು ಏನು ಕುತಂತ್ರ ಮಾಡಿದ್ರು ಏನೂ ಆಗಲ್ಲ ಅಲ್ಲಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆ. ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾವಿನಕೆರೆಯ ರಂಗನಾಥ ಸ್ವಾಮಿ ದೇಗುಲಕ್ಕೆ ಪೂಜೆ ಸಲ್ಲಿಸಿದ್ರು. ಏಪ್ರಿಲ್ 4ರಂದು ಬಿಜೆಪಿ ಜೆಡಿಎಸ್ ನಾಯಕರ ಜೊತೆಗೂಡಿ ಶಕ್ತಿ ಪ್ರದರ್ಶನದ ಮೂಲಕ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ರು. ಇವತ್ತು ಸಾಂಕೇತಿಕವಾಗಿ ನಾಮಪತ್ರನ ಸಲ್ಲಿಕೆ ಮಾಡಿದ್ದೀವಿ. 4ನೇ ತಾರೀಕು ಒಂದು ಬೃಹತ್ ಸಭೆನ ಮುಖಾಂತರ ಮತ್ತು ರ್ಯಾಲಿ ಮುಖಾಂತರ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ಮುಖಂಡರುಗಳ ಯಡಿಯೂರಪ್ಪ ಸಾಹೇಬ್ರು ಕೂಡ ಬರ್ತಿದ್ದಾರೆ. ಲೋಕ ಅಖಾಡದಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ರಂಗು ಪಡೆದುಕೊಂಡಿದೆ. ಏಪ್ರಿಲ್ 4ರವರೆಗೂ ನಾಮಪತ್ರ ಸಲ್ಲಿಕೆ ನಡೆಯಲಿದ್ದು 3 ಪಕ್ಷಗಳಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ರಾಮನಗರದಿಂದ ಸೈಯದ್, ಪ್ರಸನ್ನ, ಪ್ರಮೋದ್ ಜೊತೆ ಮಂಜುನಾಥ್, TV9 ಹಾಸನ.